ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ಕೂಡ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ನಿನ್ನ ಬೆಳವಣಿಗೆಗೆ ನೀನೇ ಅಡ್ಡಿ. ಅದಕ್ಕೆ ಆಧಾರವಾಗಿ 1 ಪೂರ್ವಕಾಲ ವೃತ್ತಾಂತ 4ನೇ ಅಧ್ಯಾಯ 10ನೇ ವಚನ. ಯಾಬೇಜನು ಇಸ್ರಾಯೇಲ್ ದೇವರಿಗೆ, ನೀನು ನನ್ನನ್ನು ವಿಶೇಷವಾಗಿ ಆಶೀರ್ವದಿಸಿ ನನ್ನ ಪ್ರಾಂತವನ್ನು ವಿಸ್ತರಿಸಿ ನಿನ್ನ ಹಸ್ತದಿಂದ ನನ್ನನ್ನು ಹಿಡಿದು ಯಾವ ವೇದನೆಯೂ ಉಂಟಾಗದಂತೆ ನನ್ನನ್ನು ರಕ್ಷಿಸಬಾರದೆ ಎಂದು ಮೊರೆಯಿಡಲು ದೇವರು ಅವನ ಮೊರೆಯನ್ನು ಲಾಲಿಸಿದನು. ನೋಡಿ, ಈಗ ಓದಿಕೊಂಡಂಥ ವಾಕ್ಯ ಭಾಗದಲ್ಲಿ ಯಾಬೇಜನ ಪ್ರಾರ್ಥನೆಯನ್ನು ನೋಡಬಹುದು. ಯಾಬೇಜನ ಹಿನ್ನೆಲೆಯನ್ನು ನೋಡುವಾಗ ಅವನ ಆರಂಭ ಚೆನ್ನಾಗಿಲ್ಲ. ಅವನ ಜೀವನ ದುಃಖದಲ್ಲಿತ್ತು. ಅವನ ಹೆಸರು ವೇದನೆ ಉಳ್ಳಂಥ ಹೆಸರಿನ ಅರ್ಥವೇ ಅವನ ಜೀವನದಲ್ಲಿ ಬೆಳವಣಿಗೆ ಇಲ್ಲದ ಜೀವನ. ಎಲ್ಲರೂ ಅವನು ದುಃಖವುಳ್ಳವನು, ವೇದನೆ ಉಳ್ಳವನೆಂಬುದಾಗಿ ನೋಯಿಸುವಂಥ ಜೀವನ. ಆದರೆ ತನ್ನ ಜೀವಿತದಲ್ಲಿ ಅವನು ಬೆಳೆಯಲು ಬಯಸಿದ, ನಾನು ಇರುವ ಸ್ಥಿತಿಯಲ್ಲಿ ನಾನು ಇರುವುದಿಲ್ಲ, ನನ್ನ ಜೀವಿತದಲ್ಲಿ ಇರುವಂಥ ಈ ದುಃಖಗಳನ್ನು, ನಿಂದ ಅಪಮಾನಗಳನ್ನು, ಪರಿಹಾಸ್ಯಗಳನ್ನು ನಾನು ಜಯಿಸ್ತೇನೆಂಬುದಾಗಿ ದೇವ ಸಮ್ಮುಖದಲ್ಲಿ ಬಂದು ಪ್ರಾರ್ಥಿಸಿ ತನ್ನ ಜೀವಿತವನ್ನು ರೂಪಿಸಿಕೊಂಡ. ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ಬೆಳವಣಿಗೆಗೆ ನಾವೇ ಅಡ್ಡಿಯಾಗಿರುತ್ತೇವೆ. ನಮ್ಮ ಜೀವಿತದಲ್ಲಿ ನಾವೇ ಬೆಳೆಯಬಹುದು, ಇಲ್ಲವಾದರೆ ನಮ್ಮ ಬೆಳವಣಿಗೆಗೆ ನಾವೇ ಅಡ್ಡಿ ಮಾಡಿಕೊಳ್ಳಬಹುದು. ಒಂದು ದೊಡ್ಡ ಕಂಪನಿಯಲ್ಲಿ ಒಂದು ನೋಟಿಸ್ ಬೋರ್ಡ್ನಲ್ಲಿ ಹೀಗೆ ಬರೆದಿದ್ದರು, ನಿಮ್ಮ ಬೆಳವಣಿಗೆಗೆ ತಡೆಯಾಗಿದ್ದಂಥ ವ್ಯಕ್ತಿ ಸಾವನ್ನಪ್ಪಿದ್ದಾರೆ, ನಿಮ್ಮ ಬೆಳವಣಿಗೆ ತಡೆಯಾಗಿದ್ದಂಥ ವ್ಯಕ್ತಿ ತೀರಿ ಹೋಗಿದ್ದಾರೆ ಎಂಬುದಾಗಿ ಬರೆದು ಅವರ ದೇಹವನ್ನು 2ನೇ ಮಹಡಿಯಲ್ಲಿ ಇರಿಸಲಾಗಿದೆ, ಬೇಕಾದರೆ ನೀವು ಬಂದು ನೋಡಬಹುದು ಎಂಬುದಾಗಿ ಬರೆದಿತ್ತು. ಪ್ರತಿಯೊಬ್ಬರಿಗೂ ಆಶ್ಚರ್ಯ, ನನ್ನ ಬೆಳವಣಿಗೆಗೆ ಯಾರು ತಡೆ? ಅದಕ್ಕೆ ನನಗೆ ಯಾರೋ ತಡೆಯಾಗಿದ್ದರೆ ನನಗೆ ಪ್ರಮೋಷನ್ ಸಿಗಲಿಲ್ಲ, ನನ್ನ ಸಂಬಳವನ್ನು ಹೆಚ್ಚಿಸಲಿಲ್ಲ ಎಂಬುದಾಗಿ ಯೋಚಿಸಿ ಆ ವ್ಯಕ್ತಿಯನ್ನು ನೋಡಲೇಬೇಕೆಂಬುದಾಗಿ ಆ ಮಹಡಿಯ ಮೇಲೆ ಹೋಗಿ ಹತ್ತಿ ನೋಡಿದರು. ಅಲ್ಲಿ ಒಂದು ಶವಪೆಟ್ಟಿಗೆ ಇತ್ತರೆ. ಸಾಲಾಗಿ ಎಲ್ಲರೂ ಹತ್ತಿರ ಹೋಗಿ ಆ ಒಳಗಡೆ ಆ ಶವಪೆಟ್ಟಿಗೆಯನ್ನು ನೋಡಿದರೆ, ಶವಪೆಟ್ಟಿಗೆಯ ಒಳಗಡೆ ಒಂದು ಕನ್ನಡಿಯನ್ನು ಇಟ್ಟಿದ್ದರು. ಆ ಕನ್ನಡಿಯಲ್ಲಿ ಇವರ ಮುಖ ಕಾಣುತ್ತಾ ಇತ್ತು. ಅಲ್ಲಿ ಸಹ ಹೀಗೆ ಬರೆದಿತ್ತು, ನಿನ್ನ ಬೆಳವಣಿಗೆಗೆ ನೀನೇ ಅಡ್ಡಿ, ನಿನ್ನ ಬೆಳವಣಿಗೆಯನ್ನು ಬೇರೆ ಯಾರೂ ತಡೆಯಲಾರರು. ನೋಡ್ರಿ, ಅನೇಕ ಸಾರಿ ನಮ್ಮ ಬೆಳವಣಿಗೆಗೆ ಬೇರೆಯವರು ಕಾರಣ, ನಾನು ಬೆಳೆಯುವುದಕ್ಕೆ ಅವ್ರು ತಡೆಯಾಗಿದ್ದಾರೆ. ನೋ. ಅನೇಕ ಸಾರಿ ನಮ್ಮ ಜೀವಿತದಲ್ಲಿ ನಾವೇ ತಡೆಯಾಗಿರುತ್ತೇವೆ. ನಾವು ಸಹ ಅನೇಕ ಬಾರಿ ಮತ್ತೊಬ್ಬರು ನನ್ನ ಬೆಳವಣಿಗೆಗೆ ಅಡ್ಡಿ, ಅವರಿಲ್ಲದಿದ್ದರೆ ನಾನು ಚೆನ್ನಾಗಿರುತ್ತಿದೆ ಎಂಬುದಾಗಿ ಭಾವಿಸುತ್ತೇವೆ. ಆದರೆ ದೇವರು ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಒಂದು ರೀತಿಯ ತಲಾಂತನ ಕೊಟ್ಟು ಅದ್ಭುತವಾಗಿ ನಮ್ಮನ್ನು ಸೃಷ್ಟಿಸಿದ್ದಾರೆ. ಒಬ್ಬೊಬ್ಬರಿಗೂ ಒಂದೊಂದು ವಾಗ್ದಾನವನ್ನು ಕೊಟ್ಟಿದ್ದಾರೆ, ಒಂದೊಂದು ಕೃಪಾವರಗಳನ್ನು ದೇವರು ಕೊಟ್ಟಿದ್ದಾರೆ. ನೋಡ್ರಿ, ನಾವು ಇತರರೊಂದಿಗೆ ಬೆರೆಯದಿದ್ದರೂ ನಮ್ಮ ಜೀವನದಲ್ಲಿ ನಾವು ಎದುರಿಸುವ ವಿಷಯಗಳಿಗೆ ಕಾರಣ ಬೇರೆಯವರಲ್ಲ, ನಾವೇ. ಅದಕ್ಕಾಗಿ ಈ ದಿನ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಸ್ತೋತ್ರ. ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ನಮ್ಮ ಜೀವಿತದಲ್ಲಿ ಯಾವುದು ನನ್ನ ಜೀವನದಲ್ಲಿ ಬೆಳೆಯುವುದಕ್ಕೆ ಅಡ್ಡಿ ಇದೆ ಎಂಬುದಾಗಿ ಯೋಚಿಸಿ ಅಂಥ ಸಂಗತಿಗಳನ್ನು ನಾವು ತೆಗೆದು ಹಾಕೋಣ. ನೋಡ್ರಿ, ದಾವೀದನು ಅವನು ಆ ಬಲದಿಂದಲೇ ಗೋಲಿಯಾತನನ್ನು ಸೋಲಿಸಿ ಜಯ ಹೊಂದಿದ. ಯೆಹೋಷಾಫಾಟನು ತನ್ನ ಸೈನ್ಯದ ಮುಂದೆ ಗಾಯಕರ ಗುಂಪಿನೊಂದಿಗೆ ಹೋಗಿ ಜಯಶಾಲಿಯಾಗಿ ಬಂದ. ಹಿಜ್ಕೀಯನು ಅವನು ನೀನು ಸತ್ತೋಗ್ಬೇಕಪ್ಪ, ಎಲ್ಲ ಸರಿ ಮಾಡಿಕೊ ಎಂಬುದಾಗಿ ಸಂದೇಶ ಕೇಳಿದಾಗ ಗೋಡೆಯ ಕಡೆಗೆ ಪ್ರಾರ್ಥನೆ ಮಾಡಿ 15 ವರ್ಷಗಳ ಆಯುಷನ್ನು ಅವನ ಜೀವನದಲ್ಲಿ ಹೆಚ್ಚಾಗಿ ಪಡೆದುಕೊಂಡ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವನದಲ್ಲಿ ದೇವರ ಸಂಬಂಧದಲ್ಲಿ ಬೆಳೆಯೋಣ. ನಮ್ಮ ಜೀವನದಲ್ಲಿ ನಮ್ಮ ಬೆಳವಣಿಗೆಗೆ ಯಾವುದು ತಡೆಯೋ? ಕೆಲವರಿಗೆ ಸೋಮಾರಿತನ ತಡೆಯಾಗಿರ್ತದೆ, ಕೆಲವರಿಗೆ ಭಯ, ಇದು ನನಗೆ ಮಾಡಲಿಕ್ಕಾಗಲ್ಲ, ಅದನ್ನು ಮಾಡಲಿಕ್ಕಾಗಲ್ಲ. ಆದರೆ ದೇವರ ವಾಕ್ಯ ಹೇಳುತ್ತದೆ, ಸ್ತೋತ್ರ, ಬಲಪಡಿಸುವ ಕ್ರಿಸ್ತನ ಮೂಲಕ ನಾವೆಲ್ಲವನ್ನು ಮಾಡಲಿಕ್ಕೆ ನಮ್ಮಿಂದ ಸಾಧ್ಯ ಅಂತೆ. ಹಾಗಾದರೆ ನಮ್ಮ ಜೀವಿತದಲ್ಲಿ ನಮ್ಮನ್ನೇ ನಾವು ಪರೀಕ್ಷಿಸಿಕೊಳ್ಳೋಣ. ನಮ್ಮ ಬೆಳವಣಿಗೆಗೆ ಬೇರೆಯವರು ತಡೆಯಲ್ಲ,
ನಮಗೆ ನಾವೇ ತಡೆಯಾಗಿದ್ದೇವೆ. ಯಾಬೇಜನ ಹಾಗೆ ನಮ್ಮ ಜೀವನದಲ್ಲಿ ಎಂಥ ತಡೆ ಇದ್ದರೂ ಆ ತಡೆಗಳನ್ನು ನೀಗಿಸಿ ದೇವ ಸಮ್ಮುಖದಲ್ಲಿ ಬಂದು ಪ್ರಾರ್ಥಿಸಿ ನಮ್ಮ ಜೀವಿತದಲ್ಲಿ ನಾವು ಬೆಳೆಯುವವರಾಗಿರೋಣ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಸುಂದರವಾದ ದಿನದಲ್ಲಿ ನಿಮ್ಮ ಪಾದ ಸಮ್ಮುಖದಲ್ಲಿ ಬರ್ತೇವೆ. ನೀನು ಒಳ್ಳೆಯ ದೇವರು, ಒಳ್ಳೆಯದನ್ನೇ ಮಾಡುವ ದೇವರು. ಎಸಪ್ಪ, ಯಾಬೇಜನ ಜೀವನದಲ್ಲಿ ಅವನ ಬೆಳವಣಿಗೆಗೆ ದೇವರ ಅನೇಕ ತಡೆಗಳಿದ್ದವು. ಆದರೆ ಎಲ್ಲ ತಡೆಗಳನ್ನು ದಾಟಿ ನಿಮ್ಮ ಸಮ್ಮುಖದಲ್ಲಿ ಪ್ರಾರ್ಥಿಸಿ ಒಂದು ಉನ್ನತಿಯನ್ನು, ಒಂದು ಅಭಿವೃದ್ಧಿಯನ್ನು ಹೊಂದಿದ ಹಾಗೆ ನಾವು ಸಹ ಹೊಂದಲಿಕ್ಕೆ ಸಹಾಯ ಮಾಡಿರಿ. ಈ ದಿನ ಕೂಡ ಈ ವಾಕ್ಯವನ್ನು, ಸಂದೇಶವನ್ನು ಕೇಳಿಸಿಕೊಂಡಂಥ ನಿನ್ನ ಜನರನ್ನು ಬ್ಲೆಸ್ ಮಾಡಿರಿ, ಆಶೀರ್ವಾದ ಮಾಡಿರಿ, ಕೃಪೆಯಿಂದ ತುಂಬಿಸ್ರಿ. ಕೆಲಸಕ್ಕೆ ಹೋಗುವಾಗ ಬರುವಾಗ ನಿನ್ನ ಮಕ್ಕಳನ್ನು ಕಣ್ಮನೆ ಹಾಗೆ ಕಾಪಾಡ್ರಿ. ನಮ್ಮ ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ನಮ್ಮ ಬೆಳವಣಿಗೆಗೆ ಬೇರೆಯವರ ಅಡ್ಡಿಯಲ್ಲ, ನಾವೇ ಅಡ್ಡಿಯಾಗಿರ್ತೇವೆ. ಅದರಿಂದ ಅದನ್ನು ಅರ್ಥ ಮಾಡಿಕೊಂಡು ಮುಂದುವರಿಯೋಣ. ದೇವರು ತಾನೇ ನಿಮಗೆ ಸಹಾಯ ಮಾಡಲಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ.